ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನಿರೋದು ಶಿವಮೊಗ್ಗ ನಗರದ ಸಾಗರ ರಸ್ತೆಯಲ್ಲಿರುವ ಮಹಾಂತ ಮೋಟರ್ಸ್ ಮಹೀಂದ್ರ ಶೋರೂಮ್ ಅಲ್ಲಿ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋಂಥ ಕಾರು ಮಹೀಂದ್ರದವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ಥಾರ್ ರಾಕ್ಸ್. ಈ ಕಾರು ಲಾಂಚ್ ಆದ ಕೇವಲ 1 ಗಂಟೆಯಲ್ಲಿ ಅತಿ ಹೆಚ್ಚು ಬುಕ್ಕಿಂಗ್ಸ್ನ ಪಡೆದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದಂಥ ಕಾರು. ಈ ಕಾರ್ನಲ್ಲಿರುವ ಫೀಚರ್ಸ್, ಪ್ರೈಸ್ ಹಾಗೆ ಯಾವುದು ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಹೊಸ ಥಾರ್ ರಾಕ್ಸ್. ಈ ಕಾರಲ್ಲಿ ಟೋಟಲ್ ಆಗಿ 6 ವೇರಿಯಂಟ್ ಬರುತ್ತೆ. ನೀವು ನೋಡ್ತಾ ಇರೋದು MX-5 ಮಿಡ್ ವೇರಿಯಂಟ್. ಇನ್ನು ಈ ಕಾರ್ನ ಫ್ರಂಟಲ್ಲಿ ನೋಡೋದಾದರೆ 6 ಪ್ಯಾಕ್ ಗ್ರಿಲ್ನ ಕೊಟ್ಟಿದ್ದಾರೆ. ಹಾಗೆ LED ಪ್ರೊಜೆಕ್ಟರ್ ಹೆಡ್ಲೈಟ್ನ ಕೊಟ್ಟಿದ್ದಾರೆ. ಹೆಡ್ಲೈಟ್ನ ಸುತ್ತಲೂ ಸಿ ಶೇಪಲ್ಲಿ DRLನ ನೀವು ನೋಡ್ಬೋದು. ಹಾಗೆ LED ಟರ್ನ್ ಇಂಡಿಕೇಟರ್ನ ಸಹ ಕೊಟ್ಟಿದ್ದಾರೆ. ಮತ್ತು ಲೋವರ್ ಬಂಪರಲ್ಲಿ LED ಫಾಗ್ ಲೈಟ್ನ ಕೊಟ್ಟಿದ್ದಾರೆ. ಮತ್ತು ಬಂಪರಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ನ ನೋಡ್ಬೋದು. ಇನ್ನು ಈ ಕಾರ್ನ ಸೈಡ್ ಪ್ರೊಫೈಲ್ ನೋಡೋದಾದರೆ 18 ಇಂಚಿನ ಡೈಮಂಡ್ ಕಟ್ ಎಲಾಯ್ ವೀಲ್ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ವೇರಿಯಂಟಲ್ಲಿ ನಿಮಗೆ 19 ಇಂಚಿನ ಡೈಮಂಡ್ ಕಟ್ ಎಲಾಯ್ ವೀಲ್ ಬರುತ್ತೆ. ಹಾಗೆ ಡೋರ್ನ ಕೆಳಗಡೆ ಫುಟ್ ಸ್ಟೆಪ್ನ ನೀವು ನೋಡ್ಬೋದು. ಬ್ಲ್ಯಾಕ್ ಕಲರ್ ಡೋರ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ. ಹಾಗೆ ಈ ಕಾರಲ್ಲಿ 226 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ರಿಯರ್ ಪ್ರೊಫೈಲ್ ನೋಡೋದಾದರೆ ಹೈ ಮೌಂಟೆಡ್ ಸ್ಟಾಪ್ ಲೈಟ್ನ ನೀವು ನೋಡ್ಬೋದು. ಹಾಗೆ ಡಿಫಾಗರ್ನ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ನ ನೀವು ನೋಡ್ಬೋದು. ರೇರಲ್ಲಿ ನಿಮಗೆ LED ಟೇಲ್ ಲೈಟ್ನ ಕೊಟ್ಟಿದ್ದಾರೆ. ಸ್ಟಾಪ್ ಲೈಟ್ ಹಾಗೆ ಟರ್ನ್ ಇಂಡಿಕೇಟರ್ನ ನೋಡ್ಬೋದು. ಹಾಗೆ ಸ್ಪೇರ್ ವೀಲ್ನ ಮಧ್ಯದಲ್ಲಿ ರಿಯರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ ಬೂಟ್ ಓಪನ್ ಮಾಡೋದಕ್ಕೆ 2 ಸ್ಟೆಪ್ನ ಡೋರ್ನ ಕೊಟ್ಟಿದ್ದಾರೆ. ರಿಯರ್ ವೈಪರ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ಕಾರಲ್ಲಿ 447 ಲೀಟರ್ಸ್ನಷ್ಟು ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಸೀಟ್ನ 60-40 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಈ ಕಾರ್ನ ಒಳಗಡೆ ಹೋಗಿ ಸ್ಪೇಸ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಡೋರಲ್ಲಿ ನಿಮಗೆ ಡ್ಯುಯಲ್ ಟೋನ್ ಪ್ಯಾಟರ್ನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಬಾಟಲ್ ಹೋಲ್ಡರ್ನ ನೀವು ನೋಡ್ಬೋದು. ಇನ್ನು ಈ ಕಾರಲ್ಲಿ ವೈಟ್ ಕಲರಲ್ಲಿ ಸೀಟ್ಸ್ನ ಕೊಟ್ಟಿದ್ದಾರೆ. ರಿಯರಲ್ಲಿ 3 ಪ್ಯಾಸೆಂಜರ್ಸ್ಗೆ ಹೆಡ್ರೆಸ್ಟ್ನ ಕೊಟ್ಟಿದ್ದಾರೆ. ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಅವರ ಹೈಟ್ಗೆ ತಕ್ಕಂಗೆ ಹೆಡ್ರೆಸ್ಟ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಸೆಂಟ್ರಲ್ಲಿ ಆರ್ಮ್ ರೆಸ್ಟ್ನ ಕೊಟ್ಟಿದ್ದಾರೆ. ಮತ್ತೆ AC ವೆಂಟ್ಸ್ನ ನೀವು ನೋಡ್ಬೋದು. ಮೊಬೈಲ್ ಚಾರ್ಜಿಂಗ್ಗೆ ಪೋರ್ಟ್ನ ಕೊಟ್ಟಿದ್ದಾರೆ. ಹಾಗೆ ಮೊಬೈಲ್ ಇಡೋದಕ್ಕೆ ಸ್ಪೇಸ್ನ ಸಹ ಕೊಟ್ಟಿದ್ದಾರೆ. ಮತ್ತೆ ರಿಯರ್ ಸೀಟಲ್ಲಿ 3 ಪ್ಯಾಸೆಂಜರ್ಸ್ ಆರಾಮಾಗಿ ಕುಳಿತುಕೊಳ್ಳೋಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಫ್ರಂಟಲ್ಲಿ ನೋಡೋದಾದರೆ ಡ್ರೈವರ್ ಸೈಡ್ ಡೋರ್ನಲ್ಲಿ ಆಲ್ 4 ಪವರ್ ವಿಂಡೋ ಬಟನ್ಸ್ನ ನೀವು ನೋಡ್ಬೋದು. ಹಾಗೆ ORVM ಕಂಟ್ರೋಲ್ ಬಟನ್ನ ಕೊಟ್ಟಿದ್ದಾರೆ. ಹಾಗೆ ಕ್ರೋಮ್ ಫಿನಿಶಲ್ಲಿ ಡೋರ್ ಹ್ಯಾಂಡಲ್ನ ನೀವು ನೋಡ್ಬೋದು. ಇಂಟೀರಿಯರಲ್ಲಿ ರೌಂಡ್ ಶೇಪಲ್ಲಿ AC ವೆಂಟ್ಸ್ನ ನೋಡ್ಬೋದು. ಹಾಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನ ಕೊಟ್ಟಿದ್ದಾರೆ. ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ವೀಲ್ನ ನೋಡ್ಬೋದು. ಸ್ಟೇರಿಂಗಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ನ ಕೊಟ್ಟಿದ್ದಾರೆ. 10.25 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಹಾಗೆ ಕೋ ಡ್ರೈವರ್ ಸೈಡಲ್ಲಿ ಗ್ಲಬ್ ಬಾಕ್ಸ್ನ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ನ ಕೆಳಗಡೆ ವೈಟ್ ಕಲರ್ ಥೀಮ್ನ ಯೂಸ್ ಮಾಡಿರೋದನ್ನ ನೀವು ನೋಡ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕೆಳಗಡೆ ಮೇನ್ ಫೀಚರ್ಸ್ನ ಕಂಟ್ರೋಲ್ ಬಟನ್ಸ್ನ ಕೊಟ್ಟಿದ್ದಾರೆ. AC ವೆಂಟ್ಸ್ನ ಕೆಳಗಡೆ AC ಕಂಟ್ರೋಲ್ ಬಟನ್ಸ್ನ ನೀವು ನೋಡ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ. Type-C ಚಾರ್ಜಿಂಗ್ ಪೋರ್ಟ್ನ ಸಹ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡ್ ಬ್ರೇಕ್ನ ನೀವು ನೋಡ್ಬೋದು. ಸೆಂಟ್ರಲ್ಲಿ ಡ್ರೈವರ್ ಹಾಗೆ ಕೋ ಡ್ರೈವರ್ಗೆ ಆರ್ಮ್ ರೆಸ್ಟ್ನ ಕೊಟ್ಟಿದ್ದಾರೆ. ಪಿನ್ ಕಪ್ ಹೋಲ್ಡರ್ಸ್ನ ನೀವು ನೋಡ್ಬೋದು. ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ. ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಅನಲಾಗ್ ಪ್ಲಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನೀವು ನೋಡ್ಬೋದು. ಹಾಗೆ ಆಟೋ ಡಿಮ್ಮಿಂಗ್ ORVMನ ಸಹ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಮಿಡ್ ವೇರಿಯಂಟಲ್ಲೇ ಸನ್ ರೂಫ್ನ ಕೊಟ್ಟಿದ್ದಾರೆ. ಆದರೆ ಟಾಪ್ ವೇರಿಯಂಟಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಇನ್ನು ಈ ಕಾರಲ್ಲಿರೋ ಅಡ್ವಾನ್ಸ್ ಫೀಚರ್ಸ್ನ ನೋಡೋದಾದರೆ ಕ್ರೂಸ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್, ಸನ್ ರೂಫ್, ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್, ABS with EBD, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್,
ರೇನ್ ಸೆನ್ಸಿಂಗ್ ವೈಪರ್ಸ್. ಹಾಗೆ ಈ ವೇರಿಯಂಟಲ್ಲಿ ನಿಮಗೆ ಡೀಸೆಲಲ್ಲಿ 4x4 ಆಪ್ಷನ್ ಸಹ ಇದೆ. ಮತ್ತು ಎಲ್ಲ ವೇರಿಯಂಟಲ್ಲೂ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಮಹೀಂದ್ರಾದವರು ಮಿಡ್ ವೇರಿಯಂಟಲ್ಲೇ ಇಷ್ಟೊಂದು ಫೀಚರ್ಸ್ಗಳನ್ನ ಕೊಟ್ಟಿರೋದ್ರಿಂದ ಈ ವೇರಿಯಂಟ್ನ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳಿ ಕರೀತಾರೆ. ಇನ್ನು ಈ ಕಾರ್ನ ಟಾಪ್ ವೇರಿಯಂಟಲ್ಲಿ ನಿಮಗೆ ಈಗ ನಾನು ತಿಳಿಸಿರೋ ಫೀಚರ್ಸ್ಗಳ ಜೊತೆಗೆ ಲೆವೆಲ್ 2 ಅಡಾಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ವೆಂಟಿಲೇಟೆಡ್ ಸೀಟ್ಸ್, 360 ಡಿಗ್ರಿ ಕ್ಯಾಮ್ರಾ, ಹಾಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಹಾಗೆ 2 ಲೀಟರ್ ಪೆಟ್ರೋಲ್ ಇಂಜಿನ್. ಡೀಸೆಲಲ್ಲಿ ಲೋವರ್ ವೇರಿಯಂಟಲ್ಲಿ 150 BHP ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಟಾಪ್ ವೇರಿಯಂಟಲ್ಲಿ 172 BHP ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಪೆಟ್ರೋಲ್ ಇಂಜಿನ್ ಲೋವರ್ ವೇರಿಯಂಟಲ್ಲಿ 160 BHP ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಟಾಪ್ ವೇರಿಯಂಟಲ್ಲಿ 174 BHP ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಈ ಕಾರ್ನ ಪ್ರೈಸ್ನ ನೋಡೋದಾದ್ರೆ ಲೋವರ್ ವೇರಿಯಂಟ್ನ ಎಕ್ಸ್ ಶೋರೂಮ್ ಪ್ರೈಸ್ 12,99,000 ಇದೆ. ಹಾಗೆ ಟಾಪ್ ವೇರಿಯಂಟ್ನ ಎಕ್ಸ್ ಶೋರೂಮ್ ಪ್ರೈಸ್ 22,49,000 ಇದೆ. ನಾನು ಈಗ ರಿವ್ಯೂ ಮಾಡಿದಂತಹ ಮಿಡ್ ವೇರಿಯಂಟ್ನ ಎಕ್ಸ್ ಶೋರೂಮ್ ಪ್ರೈಸ್ ಪೆಟ್ರೋಲ್ ವೇರಿಯಂಟಲ್ಲಿ 16,49,000 ಇದೆ. ಹಾಗೆ ಡೀಸೆಲ್ ವೇರಿಯಂಟಲ್ಲಿ 16,99,000 ಇದೆ. ನೀವೇನಾದರೂ ಮಹೀಂದ್ರಾ ಕಂಪನಿಯ ಕಾರ್ಗಳನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಕಾರ್ಗಳ ಬಗ್ಗೆ ಮಾಹಿತಿ ಏನಾದರೂ ಬೇಕಾದರೆ ಹಾಗೆ ಟೆಸ್ಟ್ ಡ್ರೈವ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಹಾಂತ ಮೋಟರ್ಸ್ ಮಹೀಂದ್ರಾ ಶೋರೂಮ್ಗೆ ಒಮ್ಮೆ ಭೇಟಿ ಕೊಡಿ. ಶೋರೂಮ್ನ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.